ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ವಿಘ್ನರಾಜ ಮಹಾಗಣಪತಯೇ ನಮೋ ನಮಃ. ಸಮಸ್ತ ಪೌರ್ಟಿಯ ವೀಕ್ಷಕ ಬಾಂಧವರಿಗೂ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಭಾದ್ರಪದ ಮಾಸದ ವಿಘ್ನರಾಜ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಭಾದ್ರಪದ ಮಾಸ ಅಂತಂದ್ರೇ ಗಣೇಶನ ಆರಾಧನೆಗೆ ಮಹತ್ವ ಇದೆ. ಇಂತಹ ಗಣೇಶನನ್ನು ಪ್ರತಿಯೊಂದು ಸಂಕಷ್ಟಿಯಲ್ಲೂ ಸಹ ನಾವುಗಳು ಆರಾಧನೆಯನ್ನು ಮಾಡ್ತಾ ಬರ್ತೀವಿ ವೀಕ್ಷಕರೇ. ಇಂತಹ ಸಂಕಷ್ಟಿಯಲ್ಲಿ ಭಾದ್ರಪದ ಮಾಸದಲ್ಲಿ ಅನಂತ ಸಹಸ್ರ ನಾಮಗಳನ್ನು ಹೊಂದಿರುವ ಮಹಾಗಣಪತಿಯನ್ನು ನಾವು ಈ ಭಾದ್ರಪದ ಮಾಸದಲ್ಲಿ ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ವಿನಾಯಕ ಅಂತಂದೇಳಿ ಕರಿತೀವಿ. ಆದ್ದರಿಂದ ಈ ಭಾದ್ರಪದ ಮಾಸದ ಸಂಕಷ್ಟಿಯಲ್ಲಿ ನಾವು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಿಂದ ಗಣೇಶನನ್ನು ನಾವು ಆರಾಧನೆಯನ್ನು ಮಾಡ್ತಾ ಬರ್ತೀವಿ ವೀಕ್ಷಕರೇ. ಏಕೆಂದರೆ ಗಣಪ ಅಂತಂದ್ರೇ ಪ್ರಥಮ ದೈವತ, ಸಕಲ ವಿಘ್ನಗಳನ್ನು ಕಳೆದು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಅನುಗ್ರಹವನ್ನು ಮಾಡುವಂತಹ ಮಹಾ ಕಾರುಣ್ಯಮೂರ್ತಿ ದೈವ. ಇಂತಹ ದೈವವನ್ನು ಭಾದ್ರಪದ ಮಾಸದಲ್ಲಿ ನಾವುಗಳು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಿಂದ ಆರಾಧನೆಯನ್ನು ಮಾಡಬೇಕು. ಇನ್ನು ಸಂಕಷ್ಟಿಯ ಬಗ್ಗೆ, ಸಂಕಷ್ಟಿ ಪ್ರಾರಂಭವಾಗುವುದು ಇದೇ ಸೆಪ್ಟೆಂಬರ್ 10, 2025 ಮಧ್ಯಾಹ್ನ 3:37 ಸಂಕಷ್ಟಹರ ಚತುರ್ಥಿ ಪ್ರಾರಂಭವಾಗ್ತಾ ಇದೆ. ಮುಕ್ತಾಯ ಸೆಪ್ಟೆಂಬರ್ 11 ಮಧ್ಯಾಹ್ನ 12:45 ಸಂಕಷ್ಟಹರ ಚತುರ್ಥಿ ಮುಕ್ತಾಯವಾಗ್ತಾ ಇದೆ. ಆದ್ದರಿಂದ ಚಂದ್ರೋದಯ ಸೆಪ್ಟೆಂಬರ್ 10 8:45 ಚಂದ್ರೋದಯ ಆಗ್ತಾ ಇರೋದ್ರಿಂದ ಚಂದ್ರ ದರ್ಶನ ಮತ್ತು ಚಂದ್ರನ ಪೂಜೆಗಳನ್ನು ಸಹ ಮಾಡಬೇಕಾಗಿದೆ. ಹೀಗಾಗಿ ಸೆಪ್ಟೆಂಬರ್ 10 ಬುಧವಾರ ವಿಶೇಷವಾಗಿ ಭಾದ್ರಪದ ಮಾಸದ ವಿಘ್ನರಾಜ ಸಂಕಷ್ಟಹರ ಚತುರ್ಥಿ ಬಂದಿರುವುದು ವಿಶೇಷ ಪುಣ್ಯವನ್ನು ತಂದುಕೊಡ್ತಾ ಇದೆ ವೀಕ್ಷಕರೇ. ಆದಷ್ಟು ಸಹ ನಾವು ನೀವೆಲ್ಲರೂ ಸೇರಿ ಶ್ರದ್ಧಾ ಭಕ್ತಿಯಿಂದ ಬುಧವಾರ ವಿಶೇಷವಾಗಿ ಗಣೇಶನ ಆರಾಧನೆಗೆ ಬಂದಿರುವ ಪುಣ್ಯ ಸಮಯವನ್ನು ನಾವು ನೀವೆಲ್ಲರೂ ಸೇರಿ ಆರಾಧನೆಯನ್ನು ಮಾಡೋಣ. ಬನ್ನಿ, ಈ ವಿಘ್ನರಾಜ ಮಹಾಗಣಪತಿಯನ್ನು ಯಾವ ರೀತಿಯಿಂದ ನಾವು ಆರಾಧನೆಯನ್ನು ಮಾಡಿದರೆ ಆ ವಿಘ್ನರಾಜ ಮಹಾಗಣಪತಿಯ ಅನುಗ್ರಹವನ್ನು ಪಡೆಯಬಹುದು. ಬುಧವಾರ ಸಂಜೆ 5:15 8:10 ಶುಭ ಮುಹೂರ್ತಗಳು ಇರುವುದರಿಂದ ಆ ಸಮಯದಲ್ಲಿ ಗಣೇಶನನ್ನು ಆರಾಧನೆಯನ್ನು ಮಾಡಲಿಕ್ಕೆ ಶುಭ ಸಮಯವಾಗಿರುತ್ತೆ. ಆ ದಿನ ಯಾರ್ಯಾರು ಗಣೇಶನ ಆರಾಧನೆಯನ್ನು ಮಾಡಬೇಕು ಅಂತಿರೋ ಆ ದಿನ ಅಂದರೆ 10ನೇ ತಾರೀಕು ಬುಧವಾರ ಸೆಪ್ಟೆಂಬರ್ ನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರು ಮತ್ತು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆಯಬೇಕು. ಮತ್ತು ಆ ದಿನ ಸೂರ್ಯೋಪಾಸನೆಯನ್ನು ಮಾಡಿ ಸೂರ್ಯಾಷ್ಟಕವನ್ನು ಸಹ ಜಪವನ್ನು ಮಾಡಿ ಸೂರ್ಯದೇವರ ಅನುಗ್ರಹವನ್ನು ಪಡೆದು ಸೂರ್ಯನ ಎದುರು ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ದಿನ ನಾನು ಸಂಕಷ್ಟಹರ ಚತುರ್ಥಿ ವಿನಾಯಕ ವ್ರತವನ್ನು ಮಾಡುತ್ತೀನಿ ಅಂತಂದೇಳಿ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಎಂತಹ ಸಾತ್ವಿಕ ರೀತಿಯಿಂದ ಉಪವಾಸವನ್ನು ಮಾಡಬೇಕು. ಸದಾ ಮನಸ್ಸನ್ನು ಅವನ ಬಳಿಯಲ್ಲೇ ಇರುವಂತಹ ಉಪವಾಸವನ್ನು ಯಾರು ಮಾಡ್ತೀರೋ ಅಂತಹ ಉಪವಾಸ ಭಗವಂತನಿಗೆ ಶ್ರೇಷ್ಠತೆಯನ್ನು ಕೊಡುತ್ತೆ. ಆದ್ದರಿಂದ ನಮ್ಮ ಮನಸ್ಸನ್ನು ಸದಾ ಅವನ ಬಳಿಯಲ್ಲಿ ಇರುವಂತಹ
ಉಪವಾಸವನ್ನು ಮಾಡೋಣ ಮತ್ತು ಸಂಜೆ ವಿಶೇಷವಾಗಿ ಪುನಃ ಸ್ನಾನವನ್ನು ಮಾಡಿ ಮತ್ತು ತಾಯಿ ತಂದೆ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದು ಗಣೇಶನ ಆರಾಧನೆಯನ್ನು ಮಾಡಬೇಕು. ಗಣೇಶನ ಆರಾಧನೆಯನ್ನು ಮಾಡಲಿಕ್ಕೆ ಮನೆಯನ್ನೆಲ್ಲ ಶುದ್ಧಿಯನ್ನು ಮಾಡಿ ಎಲ್ಲಿ ಗಣೇಶನ ಪೂಜೆಯನ್ನು ಮಾಡಬೇಕು ಅಂತಿರೋ ಅಲ್ಲಿ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನು ಬಿಡಿಸಿ ವಿಘ್ನೇಶ್ವರ ಪೀಠವನ್ನು ರಚನೆಯನ್ನು ಮಾಡಿ ಆ ಪೀಠದ ಮೇಲ್ಭಾಗದಲ್ಲಿ ವಿಘ್ನರಾಜ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡಬೇಕು ವೀಕ್ಷಕರೇ. ಯಾಕಂದರೆ ಈ ವಿಘ್ನರಾಜ ಮಹಾಗಣಪತಿಯ ಆರಾಧನೆಯಿಂದ ವಿಶೇಷವಾಗಿ ಈ ವಿಶ್ವಾವಸು ಸಂವತ್ಸರದಲ್ಲಿ ಸಕಲ ಪಿತೃದೋಷಗಳನ್ನು ಸಹ ಕಳೀತಾ ಇದ್ದಾನೆ. ಬುಧವಾರ ಬಂದಿರೋದ್ರಿಂದ ಯಾರ ಜಾತಕದಲ್ಲಿ ಪಿತೃದೋಷಗಳು ಉಂಟಾಗಿದೆಯೋ ಮತ್ತು ಯಾರ ಜಾತಕದಲ್ಲಿ ಶನಿ ಮತ್ತು ರಾಹುವಿನ ಯುತಿ ದೋಷ ಇದೆಯೋ ಅಂಥವರೆಲ್ಲ ಶ್ರದ್ಧಾ ಭಕ್ತಿಯಿಂದ ವಿಘ್ನರಾಜ ಮಹಾಗಣಪತಿಯನ್ನು ಆರಾಧನೆ ಮಾಡುವುದರಿಂದ ಸಕಲ ಪಿತೃದೋಷಾದಿಗಳು ಮತ್ತು ಸಕಲ ಶಾಪ ಕರ್ಮಗಳು ಸಹ ಎಲ್ಲವೂ ಬಿಡುಗಡೆಯನ್ನು ಹೊಂದುತ್ತೀರಾ ವೀಕ್ಷಕರೇ. ಮತ್ತು ವಿಘ್ನರಾಜ ಮಹಾಗಣಪತಿಗೆ ಒಬ್ಬಟ್ಟನ್ನು ಮತ್ತು ಎಳ್ಳಿನ ತಿಂಡಿಗಳನ್ನು ಮತ್ತು ಕಡುಬು ಪಾಯಸ ಚಕ್ಕುಲಿಗಳನ್ನು ನೈವೇದ್ಯಕ್ಕೆ ಇರಿಸುವುದು ಮತ್ತು ಗಣೇಶನಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಗಣೇಶ ಸಂತೃಪ್ತಿಯನ್ನು ಹೊಂದುತ್ತಾನೆ ವೀಕ್ಷಕರೇ. ಮತ್ತು ಗಣೇಶನಿಗೆ ಬಿಲ್ವ ಗರಿಕೆ ಮತ್ತು ಶ್ರೀಗಂಧವನ್ನು ಅರ್ಪಣೆಯನ್ನು ಮಾಡಬೇಕು ಮತ್ತು ಗಣೇಶನಿಗೆ ಅಷ್ಟೋತ್ತರ ಶತನಾಮಾವಳಿಗಳನ್ನು ಭಕ್ತಿಯಿಂದ ಅರ್ಚನೆಯನ್ನು ಮಾಡಬೇಕು ಮತ್ತು ಸಾಧ್ಯ ಆದಷ್ಟು ಸಹ ತಾವುಗಳು ಹಳದಿ ಬಣ್ಣ ಮತ್ತು ಹಸಿರು ಬಣ್ಣದ ವಸ್ತ್ರವನ್ನು ಸಹ ಧರಿಸಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮಲ್ಲಿರುವ ಚಕ್ರಗಳೂ ಸಹ ಸಾಧಕನಲ್ಲಿರುವ ಚಕ್ರಗಳು ಸಹ ಅತ್ಯುನ್ನತವಾಗಿ ಚುರುಕಾಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯೂ ಸಹ ಜಾಗೃತಗೊಳ್ಳುತ್ತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಗಣೇಶನಿಗೆ ನೈವೇದ್ಯಗಳನ್ನು ಮತ್ತು 21 ತುಪ್ಪದ ದೀಪಗಳಿಂದ ಆರಾಧನೆ ಮತ್ತು ಆರತಿಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಗಣೇಶನಲ್ಲಿ ಶರಣು ಹೊಂದಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿ. ಅರಿತು ತಿಳಿದು ಮಾಡಿದ ಸಕಲ ಅಪರಾಧಗಳನ್ನು ಮನ್ನಿಸು ದೇವ ಅಂತಂದು ಆ ಗಣೇಶನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಚಂದ್ರದೇವನನ್ನು ಆರಾಧನೆಯನ್ನು ಮಾಡಿ ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯವನ್ನು ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಆ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಈ ಭಾದ್ರಪದ ಮಾಸಕ್ಕೆ ವಿಶೇಷವಾದ ಒಂದು ಮಹತ್ವವಿದೆ. ಯಾಕೆ ವಿಘ್ನರಾಜ ಮಹಾಗಣಪತಿ ಅಂತಂದೇಳಿ ಕರಿತೀವಿ ಅಂತಂದರೆ ವಿಶೇಷವಾಗಿ ಅದರ ಪೂರ್ಣ ವೃತ್ತಾಂತವನ್ನು ತಿಳಿದುಕೊಳ್ಳೋಣ ಬನ್ನಿ. ಏಕೆಂದರೆ ಮುದ್ಗಲ ಪುರಾಣದಲ್ಲಿ ಇದರ ಬಗ್ಗೆ ಒಂದು ವಿಶೇಷ ವರ್ಣನೆ ಇದೆ ವೀಕ್ಷಕರೇ. ಯಾಕಂದರೆ ಈ ಪುರಾಣ ಶ್ರವಣವನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಮಾಡಬೇಕು ಅಂತಂದು ಗಣೇಶ ಪುರಾಣ ಇರಲಿ ಮತ್ತು ಮುದ್ಗಲ ಪುರಾಣಗಳು ಸಹ ಹೇಳ್ತಾ ಹೋಗ್ತದೆ. ಬನ್ನಿ ಆ ಪುರಾಣವನ್ನು ಶ್ರವಣವನ್ನು ಮಾಡೋಣ. ಗಣೇಶ ಪುರಾಣದಲ್ಲಿ ಶ್ರೀ ಮಹಾಗಣಪತಿ ಪರಬ್ರಹ್ಮಮೂರ್ತಿ ಇಡೀ ಸೃಷ್ಟಿಗೆ ಆದಿಯಾದ ಆ ಮಹಾಗಣಪತಿಯು ಪಾರ್ವತಿಗೆ ತನ್ನ ವೃತ್ತಾಂತವನ್ನು ಹೇಳಿ ತನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಇದು ಮೂಲ ಕಥೆಯಾಗಿರುತ್ತೆ. ಈ ಮೂಲ ಕಥೆಯನ್ನು ಶ್ರವಣ ಆದ ನಂತರ ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ನಾವು ಯಾಕೆ ವಿಘ್ನರಾಜ ಗಣಪತಿ ಎಂಬ ವಿಘ್ನೇಶ್ವರ ಪೀಠದಲ್ಲಿ ಕುಂಡ್ರಿಸಿ ಅವನನ್ನು ಆರಾಧನೆಯನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಪೂರ್ಣ ವೃತ್ತಾಂತವನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ ಸಾಕ್ಷಾತ್ ಪರಬ್ರಹ್ಮ ಮೂರ್ತಿಯಾದ ಆ ಮಹಾಗಣೇಶ ಪಾರ್ವತೀ ದೇವಿಗೆ ತನ್ನ ಎಲ್ಲ ವೃತ್ತಾಂತಗಳನ್ನು ವಿವರಿಸಿ ಹೇಳ್ತಾ ಇದ್ದಾನೆ. ಏನಪ್ಪ ಅಂತಂದರೆ ಹಿಂದೆ ವಿಶೇಷವಾಗಿ ತಾವೆಲ್ಲರೂ ಸಹ ನಳ ಮತ್ತು ದಮಯಂತಿಯರ ಬಗ್ಗೆ ಕೇಳಿದ್ದೀರಾ. ಏಕೆಂದರೆ ವಿಶೇಷವಾಗಿ ಆ ನಳ ಮಹಾರಾಜ ಇರಲಿ ಮತ್ತು ದಮಯಂತಿಯರು
ವಿಶೇಷವಾಗಿ ಆ ಗಣೇಶನ ಪರಮಭಕ್ತರಾಗಿರ್ತಾರೆ. ಆ ಗಣೇಶನ ಅನುಗ್ರಹದಿಂದ ನಳ ಮಹಾರಾಜ ವಿಶೇಷ ಚಕ್ರವರ್ತಿಯ ಸ್ಥಾನಕ್ಕೆ ಹೋಗ್ತಾನೆ. ಇಂತಹ ರಾಜ ಕೆಲವೊಂದು ಸಲ ಏನಾಗುತ್ತ ಅಂತಂದರೆ, ಮನುಷ್ಯ ತನ್ನ ಶ್ರದ್ಧಾ ಮತ್ತು ಭಕ್ತಿ ಮತ್ತು ಸೇವೆಯಿಂದ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾ ಹೋಗ್ತಾನೆ. ಆದರೆ ನಾವು ಇಂದಿನಿಂದಿನೂ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತು ಶಿಷ್ಯಂದಿರಿಗೂ ಸಹ ಹೇಳ್ತಾ ಇರ್ತೀವಿ, ಏನಪ್ಪ ಅಂತಂದರೆ, ಮನುಷ್ಯ ಊಟದಲ್ಲಿ ಖಾರವನ್ನು ತಿಂದ್ರೂ ಸಹ ಅದು ಹೇಗೋ ಜೀರ್ಣವನ್ನು ಮಾಡ್ಕೊತಾನೆ. ಇಂತಹ ಖಾರದಲ್ಲಿ ವಿಶೇಷವಾದ ಖಾರ ಅಂತಂದರೆ ಈ ಅಹಂಕಾರ. ಈ ಅಹಂಕಾರವನ್ನು ಆ ಮನುಷ್ಯ ಜೀರ್ಣ ಮಾಡಿಕೊಳ್ಳಲ್ಲ, ಬದಲಾಗಿ ಅಹಂಕಾರವೇ ಇವನನ್ನು ಜೀರ್ಣಿಸಿ ಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇಂತಹ ಅಹಂಕಾರದಿಂದ ನಾವುಗಳು ಬಲು ದೂರ ಇದ್ರೇ ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ. ಇಂತಹ ನಳ ಮಹಾರಾಜ ಚಕ್ರವರ್ತಿಯ ಪಟ್ಟಕ್ಕೆ ಅಹಂಕಾರಕ್ಕೆ ಇಂತಹ ಎಲ್ಲ ವಿಶೇಷ ಬುದ್ಧಿಗಳನ್ನು ಅವನು ಕಲಿಸ್ತಾ ಹೋಗ್ತಾನೆ. ಏಕೆಂದರೆ ಮೊದಲೆಲ್ಲ ಶ್ರದ್ಧಾ ಭಕ್ತಿಯಿಂದ ಇದ್ದ ಮಹಾರಾಜ ಬೇರೆಯ ರಾಜರ ಜೊತೆನಲ್ಲೆಲ್ಲ ಸೇರಿ ಒಂದು ಸಲ ಜೂಜಾಟಕ್ಕೆ ಇಳಿತಾನೆ. ಆದರೆ ದಮಯಂತಿಯೂ ಸಹ ಎಚ್ಚರಿಸ್ತಾಳೆ, ಬೇಡ ಇಂತಹ ಕಾರ್ಯಗಳನ್ನು ಮಾಡಬಾರದು ಅಂತಂದು. ಆ ದಿನ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿನೂ ಇರುತ್ತೆ. ಆ ಚತುರ್ಥಿಯನ್ನು ಸಹ ಲೆಕ್ಕಿಸದೆ ತನ್ನ ಜೂಜಾಟದ ಪಗಡೆ ಆಟದಲ್ಲಿ ಹೋಗಿ ಉಡ್ತಾನೆ. ಇಂತಹ ಪಗಡೆ ಆಟದಲ್ಲಿ ತನ್ನ ರಾಜ್ಯಭಾರವನ್ನು ಸಮೇತ ತನ್ನ ಚಕ್ರಾಧಿಪತ್ಯವನ್ನು ಸಹ ಸೋತು ಹೋಗ್ತಾನೆ. ಸೋತು ಹೋಗಿ ಇಡೀ ರಾಜ್ಯಭಾರವನ್ನೆಲ್ಲ ಕಳೆದುಕೊಂಡು ರಾಜ್ಯಭ್ರಷ್ಟನಾಗ್ತಾನೆ. ಕಾಡಿನಲ್ಲೆಲ್ಲ ಅಲಿತಾ ಹೋಗ್ತಾರೆ. ಎಂತಹ ದುರ್ವಿಧಿ ಅಂತಂದರೆ, ಈ ನಳ ಮತ್ತು ದಮಯಂತಿಯರು ಸಹ ಕಾಡಿನಲ್ಲಿ ದೂರವಾಗಿ ಹೋಗಿಬಿಡುತ್ತಾರೆ. ಅಂದರೆ ವಿಚಿತ್ರವಾದ ಮಳೆಗಳು ಮತ್ತು ಅನೇಕ ಕಾಡ್ಗಿಚ್ಚಿನಿಂದ ಸತಿಪತಿಗಳು ಮತ್ತು ಪುತ್ರರು ಸಹ ದೂರ ಹಾಕಿ ಹೋಗ್ಬಿಡ್ತಾರೆ. ಇಂತಹ ದಮಯಂತಿ ತನ್ನಲ್ಲಿದ್ದ ಶ್ರದ್ಧಾ ಭಕ್ತಿಯಿಂದ ವಿಶೇಷವಾಗಿ ಒಂದು ಋಷಿಯ ಆಶ್ರಮವನ್ನು ತಲುಪುತ್ತಾಳೆ ದಮಯಂತಿ. ಇಂತಹ ದಮಯಂತಿ ಆ ಋಷಿಗಳಲ್ಲಿ ಅರಕೆಯನ್ನು ಮಾಡಿಕೊಳ್ತಾಳೆ. ಮಹಾ ಗುರುವರ್ಯರೇ, ಋಷಿ ಮುನೋತ್ತಮರೇ, ನಾವುಗಳು ಸಹ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಇದ್ರೂ ಸಹ ಯಾಕೆ ಈ ದುರ್ಘಟನೆ ನಮ್ಮ ಜೀವನದಲ್ಲಿ ಕಾಡ್ತಾ ಇದೆ? ಇಂತಹ ದುರ್ವಿಧಿಯನ್ನು ನಾವುಗಳು ಯಾವ ರೀತಿಯಿಂದ ಪರಿಹಾರವನ್ನು ಮಾಡಿಕೋಬೇಕು? ಯಾವ ದೋಷ, ಯಾವ ಶಾಪ ನಮ್ಮನ್ನು ಕಾಡ್ತಾ ಇದೆ? ಇಂತಹ ಶಾಪಗಳಿಂದ ನಾವುಗಳು ಹೇಗೆ ಹೊರಗಡೆ ಬರಬೇಕು ಅಂತಂದು ಕೇಳ್ತಾಳೆ. ನೋಡಿ, ಪ್ರತಿಯೊಬ್ಬರೂ ಸಹ ಎಷ್ಟೋ ಜೀವನದಲ್ಲಿ ಶ್ರಮ ಪಡ್ತಾ ಇರ್ತೀರಾ, ಆದರೆ ನಿಮ್ಮ ಸ್ಥಾನಕ್ಕೆ ಏರಲಿಕ್ಕೆ ಆಗ್ತಾ ಇರಲ್ಲ. ಅಂದರೆ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಇಲ್ಲ ಪೂರ್ವ ಜನ್ಮಾರ್ಜಿತವಾಗಿ ಕೆಲವೊಂದು ಪ್ರಾರಬ್ಧವಾದ ಶಾಪಗಳು ಸಹ ನಮ್ಮ ಜೀವನದಲ್ಲಿ ಅತಂತ್ರತೆಯನ್ನು, ವಿಘ್ನವನ್ನು ಉಂಟು ಮಾಡಿ ನಮ್ಮ ಜೀವನದಲ್ಲಿ ಪ್ರತಿಫಲವನ್ನೇ ಬರಲಿಕ್ಕೆ ಸಾಧ್ಯವೇ ಆಗ್ತಾ ಇರಲ್ಲ. ಇಂತಹ ಎಷ್ಟೋ ಸನ್ನಿವೇಶಗಳು ಕೆಲವೊಂದು ವೀಕ್ಷಕರ ಜೀವನದಲ್ಲಿ ನಡೆದೇ ಇರುತ್ತೆ ಅಲ್ವಾ ವೀಕ್ಷಕರೇ? ಆಗ ಆ ಋಷಿಮುನಿಗಳು ದಮಯಂತಿಗೆ ಅಪ್ಪಣೆಯನ್ನು ಮಾಡ್ತಾರೆ, ತಮ್ಮ ತಪಶಕ್ತಿಯಿಂದ ಗೋಚರಿಸಿಕೊಂಡು. ಏಕೆಂದರೆ ಅನೇಕ ವ್ರತಗಳಲ್ಲಿ ಆ ದಿನ ಸಂಕಷ್ಟಹರ ಚತುರ್ಥಿಯಲ್ಲಿ ಆ ವ್ರತ ನಡೆಯದೇ ಇದ್ದಕ್ಕೋಸ್ಕರನೇ ಇಂತಹ ದುರ್ವಿಧಿ ಪ್ರಾರಂಭವಾಯಿತು. ತಾವುಗಳೆಲ್ಲರೂ ಸೇರಿ ಮತ್ತೆ ದಮಯಂತಿ, ನೀನು ಶ್ರದ್ಧಾ ಭಕ್ತಿಯಿಂದ ಆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನೀನು ಮೊದಲು ಪ್ರಾರಂಭ ಮಾಡು. ಆ ಮಹಾಗಣೇಶನ ಅನುಗ್ರಹದಿಂದ ಪುನಃ ನಿನ್ನ ಪತ್ನಿ ಅಂದರೆ ನಿನ್ನ ಪತಿಯನ್ನು ನೀನು ಪುನಃ ಪಡಿತೀಯ ಮತ್ತು ಪುತ್ರರನ್ನು ಸಹ ಪಡಿತೀಯ. ಇದರಿಂದ ವಂಶಾಭಿವೃದ್ಧಿಯ ಜೊತೆಯಲ್ಲಿ ಕಳೆದು ಹೋದ ರಾಜ್ಯ ಪುನಃ ನೆಮ್ಮದಾಗುತ್ತೆ ಅಂತಂದೇಳಿ ಗುರುಗಳು ಅಪ್ಪಣೆಯನ್ನು ಮಾಡಿ
ಆ ವ್ರತದ ವಿಧಿವಿಧಾನಗಳನ್ನು ತಿಳಿಸಿ ಮಂತ್ರೋಪದೇಶವನ್ನ ದಮಯಂತಿಗೆ ಮಾಡ್ತಾರೆ. ಆ ಮಂತ್ರೋಪದೇಶವನ್ನ ತೆಗೆದುಕೊಂಡು ದೀಕ್ಷಾಬದ್ಧಳಾಗಿ ಶ್ರದ್ಧಾ ಭಕ್ತಿಯಿಂದ ವಿಘ್ನರಾಜ ಮಹಾಗಣಪತಿಯನ್ನ ದಮಯಂತಿಯು ಆರಾಧನೆಯನ್ನ ಮಾಡ್ತಾ ಹೋಗ್ತಳೆ. ಹೀಗೆ ಸತತವಾಗಿ 21 ಸಂಕಷ್ಟಿಯನ್ನ ದಮಯಂತಿಯು ಆರಾಧನೆಯನ್ನ ಮಾಡಿದರಿಂದ ಆ ಮಹಾಗಣಪತಿ ಪ್ರಸನ್ನಗೊಂಡು ಅನುಗ್ರಹವನ್ನ ಮಾಡ್ತಾನೆ. ಆ ಅನುಗ್ರಹದಿಂದ ಪುನಃ ನಳ ಮಹಾರಾಜನನ್ನ ಸೇರುವಂತಲಾಗ್ತಾಳೆ. ಮತ್ತೆ ಆ ನಳ ಮಹಾರಾಜ ಮತ್ತೆ ಪುನಃ ತನ್ನ ರಾಜ್ಯವನ್ನ ಮತ್ತೆ ಪುನಃ ತೆಗೆದುಕೊಳ್ತಾ ಹೋಗ್ತಾನೆ. ಇದೆಲ್ಲವೂ ಯಾರ ದಯೆ ಅಂತಂದ್ರೆ ಆ ಮಹಾಗಣಪತಿಯ ದಯೆಯಿಂದ ಇಷ್ಟೆಲ್ಲ ಸಾಧ್ಯವಾಯಿತು. ಆದ್ದರಿಂದ ಈ ಪುರಾಣ ಶ್ರವಣವನ್ನ ಭಾದ್ರಪದ ಮಾಸದ ಸಂಕಷ್ಟಹರ ಚತುರ್ಥಿಯಲ್ಲಿ ಯಾರು ಶ್ರವಣ ಮಾಡುತ್ತಾರೋ ಆ ಮಹಾಗಣಪತಿಯ ಅನುಗ್ರಹ ನಿಮಗೂ ಕೇಳಿದವರಿಗೂ ಸಹ ಉಂಟಾಗ್ತಾ ಹೋಗುತ್ತೆ. ಓದಿದವರಿಗೂ ಸಹ ಈ ಪುಣ್ಯ ಉಂಟಾಗ್ತಾ ಹೋಗುತ್ತೆ. ವೀಕ್ಷಕರೇ, ಆದಷ್ಟು ಸಹ ನೀವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಈ ಪುರಾಣ ಶ್ರವಣವನ್ನ ಮಾಡಿ ಇದರ ಜೊತೆಯಲ್ಲಿ ನಿಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಸಹ ಈ ಪುರಾಣ ಶ್ರವಣವನ್ನ ತಿಳಿಸಿ ಅವರನ್ನೂ ಸಹ ಪುನೀತರನ್ನಾಗಿ ಮಾಡುವುದರ ಜೊತೆಯಲ್ಲಿ ಆ ಮಹಾಗಣಪತಿಯ ಅನುಗ್ರಹ ಸಕಲರಿಗೂ ಸಹ ದೊರೀತಾ ಹೋಗುತ್ತೆ. ಏಕೆಂತಂದ್ರೆ ಭಾದ್ರಪದ ಮಾಸದ ವಿಘ್ನರಾಜ ಮಹಾಗಣಪತಿಯ ಸಂಕಷ್ಟಹರ ಚತುರ್ಥಿಯನ್ನ ಆರಾಧನೆಯನ್ನ ಮಾಡುವುದರಿಂದ ಸಕಲ ಪಿತೃದೋಷದ ಜೊತೆಯಲ್ಲಿ ಪ್ರಾರಬ್ಧವಾಗಿ ಬಂದಿರುವ ಸಕಲ ಶಾಪಾದಿಗಳು ಸಹ ದೂರ ಆಗ್ತವೆ. ವೀಕ್ಷಕರೇ, ಇಂತಹ ವಿಘ್ನರಾಜ ಮಹಾಗಣಪತಿಯ ಪುರಾಣ ಶ್ರವಣವನ್ನ ಮಾಡಿದ ಮೇಲೆ ಗುರುಗಳ ಮತ್ತು ತಾಯಿ ತಂದೆಯರಿಂದ ಆ ದಿನ ಆಶೀರ್ವಾದವನ್ನು ತೆಗೆದುಕೊಂಡು ಸಾತ್ವಿಕವಾದ ಪ್ರಸಾದವನ್ನು ಭಕ್ಷಿಸಿ ತಾವುಗಳೆಲ್ಲ ಸಹ ಆ ಗಣೇಶನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಇಚ್ಛೆ ಇದೆ ಅದನ್ನೆಲ್ಲ ಗಣೇಶನ ಪಾದಗಳಿಗೆ ಅರ್ಪಣೆಯನ್ನ ಮಾಡಿ ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡಿ ಪೂಜೆಯಲ್ಲಿ ಯಾವುದಾದರೂ ಲೋಪಗಳು ಇದ್ರೂ ಸಹ ಎಲ್ಲವನ್ನ ಸರಿ ಮಾಡಿ ಈ ಪೂಜೆಯನ್ನ ಗಣೇಶನಿಗೆ ಅರ್ಪಣೆಯಾಗುವಂತೆ ಪ್ರಸನ್ನನಾಗುವಂತೆ ಅನುಗ್ರಹವನ್ನು ಮಾಡಿ ಗುರುದೇವ ಅಂತಂದೇಳಿ ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡಿ ಆ ದಿನ ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನನ್ನೇ ಸ್ಮರಣೆ ಮಾಡುತ್ತಾ ತಾವುಗಳು ನಿದ್ರಾವನ್ನು ಮಾಡಿದಾಗ ವಿಶೇಷವಾಗಿ ಕೆಲವೊಂದು ಭಕ್ತರಿಗೆ ಗಣೇಶನ ದರ್ಶನವೂ ಸಹ ಆಗ್ತಾ ಇದೆ ಅಂತಂದು ಎಷ್ಟೋ ಜನ ಶಿಷ್ಯಂದರು ಸಹ ನಮ್ಮಲ್ಲಿ ಬಂದು ತಿಳಿಸಿದ್ದಾರೆ. ಇಂತಹ ಭಾಗ್ಯ ಗಣೇಶನ ದರ್ಶನ ಭಾಗ್ಯ ತಮಗೂ ಎಲ್ಲರಿಗೂ ಸಹ ಸಿಗ್ತಾ ಹೋಗಲಿ ಅಂತಂದು ನಾವುಗಳು ಸಹ ಆಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ಕಾಲಜ್ಞಾನದ ಪ್ರಕಾರ ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಯು ನಡೀತಾ ಇದೆ. ಆದರೆ ಕಾಲಜ್ಞಾನದ ಪ್ರಕಾರ ನೋಡಿ, ಇದೇ ಆಗಸ್ಟ್ 17-18 2025 ನಾವುಗಳೆಲ್ಲ ತಿಳಿಸಿದ್ದೀವಿ. ಅನೇಕ ಯೂಟ್ಯೂಬ್ ಇರಲಿ ಮತ್ತು ಅನೇಕ ಮಾಧ್ಯಮಗಳಲ್ಲೂ ಸಹ ಇದನ್ನ ಪ್ರಕಟಣೆಯನ್ನ ಮಾಡಿದ್ದೀವಿ. ಕಾಲಜ್ಞಾನದ ಪ್ರಕಾರ CP ರಾಧಾಕೃಷ್ಣನವರು ಭಾರತದ ಉಪರಾಷ್ಟ್ರಪತಿಯ ಸ್ಥಾನವನ್ನ ಅಲಂಕರಿಸಲಿದ್ದಾರೆ ಅಂತಂದು ಕೆಲವೊಂದು ಗ್ರಹಗಳ ಬಲದಿಂದ ಅವರಿಗೆ ಈ ಭಾಗ್ಯ ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಭಾರತ ಮಾತೆಯ ಸೇವೆಯನ್ನ ಮಾಡುವಂತಹ ಭಾಗ್ಯ ಅವರಿಗೆ ಉಂಟಾಗ್ತಾ ಹೋಗುತ್ತೆ ಅಂತಂದು ಮೊದಲೇ ಸಹ ತಿಳಿಸಿದ್ದೇವೆ. ರಕ್ತಚಂದ್ರಗ್ರಹಣದ ಫಲಾಫಲಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಸಮಾಜದಲ್ಲಿ ಶಾಂತಿಯನ್ನ ಕದಡುವಂತಹ ಸಂದರ್ಭಗಳು ಏರ್ಪಡುತ್ತವೆ. ಆದಷ್ಟು ರಕ್ಷಣಾ ವಲಯದವರು ಮತ್ತು ರಾಜ್ಯ ಸರ್ಕಾರಗಳು ಸೂಕ್ಷ್ಮವಾಗಿ ಗಮನವನ್ನು ಹರಿಸಬೇಕು. ಏಕಂಪ ಅಂತಂದರೆ ಅನೇಕ ಕಡೆಗಳಲ್ಲಿ ಕೋಮಗಲಭೆಗಳಂತಹ ಪರಿಸ್ಥಿತಿಗಳು ಎದುರಾಗ್ತಾ ಹೋಗ್ತವೆ ಅಂತಂದು ತಿಳಿಸಿದ್ವಿ. ಅದರೊಳಗೆ ಶಿವಮೊಗ್ಗ, ಸಾಗರ ಮತ್ತು ಮೊನ್ನೆ ನಡೆದ ಗಣೇಶದ ವಿಸರ್ಜನೆಯಲ್ಲಿ ಮದ್ದೂರಿನಲ್ಲಿ ನಡೆದಂತಹ ಅನೇಕ ಘಟನೆಗಳಿಂದ
ತಾವುಗಳೆಲ್ಲ ಮುಂಚೆಯೇ ತಿಳಿಸಿದ ರೀತಿಯಿಂದ ಎಚ್ಚರಿಕೆಯನ್ನು ವಹಿಸಿದರೆ ಇಂತಹ ಸನ್ನಿವೇಶಗಳು ಉಂಟಾಗ್ತಾ ಇರಲಿಲ್ಲ. ಆದಷ್ಟು ಸಹ ಇನ್ನು ಮುಂದೆ ಆದರೂ ಸಹ ರಕ್ಷಣಾ ವಲಯದವರು ಎಚ್ಚರಿಕೆಯನ್ನು ವಹಿಸಿದರೆ ಅತ್ಯಂತ ಸೂಕ್ತವಾಗುತ್ತೆ. ಇಂತಹ ಘಟನೆಗಳು ಮರುಕಳಿಸಲ್ದಂಗೆ ತಾವುಗಳು ಮಾಡಬಹುದಾಗಿದೆ. ಆದಷ್ಟೂ ಸಹ ತಾವುಗಳು ಸಮಾಜದ ಶಾಂತಿಗಾಗಿ ಸೂಕ್ಷ್ಮವಾಗಿ ಗಮನಿಸಿ ಇದರ ಬಗ್ಗೆ ಎಚ್ಚೆತ್ತುಕೊಂಡರೆ ಮುಂಬರುವ ಅಪಾಯಗಳಿಂದ ಪಾರಾಗಬಹುದು ಅಂತಂದೇಳಿ ಕಾಲಜ್ಞಾನ ತಿಳಿಸ್ತಾ ಇದೆ. ಇದರ ಜೊತೆಯಲ್ಲಿ ಆದಷ್ಟು ಧರ್ಮ ಗುರುಗಳು, ಅವರು ಯಾವುದೇ ಧರ್ಮದ ಗುರುಗಳಾಗಿರಲಿ, ಆದಷ್ಟು ಸಹ ಧರ್ಮದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ನೀಡಬೇಕು. ಏಕೆಂದರೆ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತಂದು ಹೇಳುತ್ತೆ. ಸಕಲ ಧರ್ಮಗಳ ಮೂಲ ದಯೆ. ಇಂತಹ ದಯೆಯನ್ನು ತುಂಬಿದ ಧರ್ಮದ ನಿಜವಾದ ತತ್ವವನ್ನು ಶಿಷ್ಯನಿಗೆ ತಿಳಿಸಬೇಕು. ಆಗ ಮಾತ್ರ ಶಿಷ್ಯನಿಗೆ ತನ್ನ ಧರ್ಮದ ಅರಿವು ಉಂಟಾಗ್ತಾ ಹೋಗುತ್ತೆ. ಶಿಷ್ಯಂದಿರೇ, ವೀಕ್ಷಕರೇ, ಆದಷ್ಟು ಸಹ ನಿಮ್ಮ ನಿಮ್ಮ ಧರ್ಮದ ಸಂಪೂರ್ಣವಾದ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಧರ್ಮದ ಒಂದು ಉದ್ದೇಶ ಏನಂತಂದರೆ ವಿಶ್ವಕ್ಕೆ ಪ್ರೀತಿಯನ್ನು ಸಾರೋದು, ವಿಶ್ವಕ್ಕೆ ಶಾಂತಿಯನ್ನು ಸಾರೋದು ಅಂತಂದೇಳಿ ಸಕಲ ಧರ್ಮಗಳೂ ಸಹ ತಿಳಿಸ್ತಾ ಹೋಗ್ತವೆ. ಆದಷ್ಟು ಸಹ ನೀವೆಲ್ಲರೂ ಸಹ ದಯೆ, ಶಾಂತಿ, ಪ್ರೀತಿಯನ್ನ ಸಕಲರಿಗೂ ಹಂಚೋಣ. ಇದರ ಜೊತೆಯಲ್ಲಿ ಹೆಚ್ಚಾಗಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಪ್ರಕೃತಿಯನ್ನ ಪೂಜಿಸೋಣ, ಪ್ರಕೃತಿಯನ್ನ ಬೆಳೆಸೋಣ, ಆದಷ್ಟು ಪ್ರಕೃತಿಯನ್ನೇ ಆರಾಧಿಸೋಣ. ನಾವು ಪ್ರಕೃತಿಯ ಜೊತೆಯಲ್ಲಿ ಒಂದಾಗೋಣ ವೀಕ್ಷಕರೇ. ಯಾಕಂದರೆ ಕಾಲಜ್ಞಾನದಲ್ಲಿ ನಿಮಗೆ ಹಿಂದಿಂದನೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಆದಷ್ಟು ಸಹ ನಾವುಗಳು ಪ್ರಕೃತಿಯನ್ನ ಪೂಜಿಸಬೇಕು, ಪ್ರಕೃತಿಯನ್ನ ಕಾಪಾಡ್ಕೋಬೇಕಾದ ಸಂದರ್ಭ ಎದುರಾಗಿದೆ. ಪ್ರತಿಯೊಬ್ಬರು ಸಹ ಮರ ಗಿಡಗಳನ್ನು ನೆಡ್ತಾ ಬರೋಣ. ಇದರ ಬಗ್ಗೆ ನಾವು ಗಮನ ಹರಿಸೋಣ. ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಬಯಸೋಣ. ಆದಷ್ಟು ನಿಮ್ಮ ನಿಮ್ಮ ಸಂಕಲ್ಪಗಳನ್ನೆಲ್ಲ ಪ್ರಕೃತಿಯ ಕಡೆ ತಿರುಗಿಸ್ಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಸಮಾಜದಲ್ಲಿ ಆದಷ್ಟು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ರಕ್ಷಣಾ ವ್ಯವಸ್ಥೆಯರು ಪ್ರಯತ್ನವನ್ನು ಮಾಡಿ ನಿಮ್ಮೆಲ್ಲರಿಗೂ ಸಹ ಆ ಸಿದ್ಧಲಿಂಗರ ಅನುಗ್ರಹ ಉಂಟಾಗಲಿ ರಕ್ಷಣಾ ವ್ಯವಸ್ಥೆಯವರಿಗೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ಹಿಂದಿನಿಂದಲೂ ಸರ್ಕಾರಕ್ಕೆ ಮತ್ತು ರಕ್ಷಣಾ ಇಲಾಖೆಗೆ ಮತ್ತು ಸಮಾಜಕ್ಕೂ ಸಹ ಎಚ್ಚರಿಸ್ತಾ ಬರ್ತಾ ಇದ್ದೀವಿ. ಇದರಂತೆ ಕಾಲಜ್ಞಾನದಲ್ಲಿ ಮೊನ್ನೆ ನಡೆದ ರಕ್ತಚಂದ್ರಗ್ರಹಣದಲ್ಲೂ ಫಲಾಫಲಗಳಲ್ಲಿ ನಾವುಗಳು ತಿಳಿಸಿದ್ದೇವೆ. ಯಾಕಂತಂದರೆ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಅನೇಕ ಘಟನೆಗಳು ನಡೀತಾ ಹೋಗ್ತವೆ. ಅನೇಕ ಕಡೆಗಳಲ್ಲಿ ಕೋಮು ಗಲಭೆಗಳು ನಡೀತವೆ ಅಂತಂದೇಳಿ ಎಚ್ಚರಿಸ್ತಾ ಇದ್ದೀವಿ. ತಾವುಗಳು ಸಹ ಗಮನಿಸಿರಬಹುದು. ಅನೇಕ ಕಡೆಗಳಲ್ಲಿ ಕೋಮು ಗಲಭೆಗಳು ನೋಡಿ, ಈಗ ತಾವುಗಳೆಲ್ಲರೂ ಗಮನಿಸಿದ್ದೀರಾ. ಶಿವಮೊಗ್ಗ ಇರಲಿ, ಸಾಗರ ಇರಲಿ, ಮದ್ದೂರು ಇರಲಿ ಮತ್ತು ಅನೇಕ ಕಡೆಗಳಲ್ಲಿ ನಡೀತಾ ಹೋಗ್ತವೆ ಅಂತಂದು ನಾವುಗಳು ಸಹ ತಿಳಿಸಿದ್ದೇವೆ. ಬೆಂಗಳೂರಿನ ಸುತ್ತಮುತ್ತಲಿನ ಇಂತಹ ನಾಗಮಂಗಲ, ಮದ್ದೂರು ಇಂತಹ ಕಡೆಗಳೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಅಂತಂದು ರಕ್ಷಣಾ ಇಲಾಖೆದವರಿಗೂ ಮತ್ತು ಎಲ್ಲ ಸರ್ಕಾರಕ್ಕೂ ಸಹ ತಿಳಿಸಿದ್ದೀವಿ. ಏಕೆಂದರೆ ಹಿಂದೆ ರಾಜಗುರುಗಳ ಪರಂಪರೆ ಇತ್ತು. ಅಂತಹ ರಾಜರು ಗುರುಧರ್ಮವನ್ನು ಪಾಲಿಸುತ್ತಾ ಕಾಲಜ್ಞಾನದ ಪ್ರಕಾರ ನಡೆದು ಇತಿಹಾಸವನ್ನು ನಿರ್ಮಾಣ ಮಾಡಿದರು. ತಾವುಗಳೆಲ್ಲ ಅಂತಹ ಇತಿಹಾಸವನ್ನು ಓದುತ್ತಾ ಬರ್ತಾ ಇದ್ದೀರಾ. ಇಂತಹ ಭವ್ಯ ಘನತೆಯ ಭಾರತ ಭೂಮಿಯ ಪರಂಪರೆ ನಮ್ಮದು. ಅದಕ್ಕೋಸ್ಕರನೇ ನಾವುಗಳು ಹೆಮ್ಮೆಯ ಭಾರತೀಯರು ಅಂತಂದೇಳಿ ಇಡೀ ವಿಶ್ವದಲ್ಲೂ ಸಹ ಹೇಳಿಕೊಳ್ಳಬಹುದಾಗಿದೆ. ಇಂತಹ ವೈಜ್ಞಾನಿಕವಾದ ಶಾಸ್ತ್ರ ನಮ್ಮದು. ಇನ್ನು ಮುಂದೇನಾದರೂ ಸಹ ಕಾಲಜ್ಞಾನದ ಪ್ರಕಾರ ನಾವುಗಳು ಎಚ್ಚೆತ್ತುಕೊಂಡು ನಡೆದು ನಮ್ಮ ಭಾರತವನ್ನು ವಿಶ್ವಗುರು ಭಾರತವನ್ನಾಗಿ ಮಾಡೋಣ.
ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಸೆಪ್ಟೆಂಬರ್ 14, 2025 ಭಾನುವಾರದಂದು ಶ್ರೀ ಜಗದ್ಗುರು ರೇಣುಕ ವಿಜಯ ಕಲ್ಯಾಣ ಮಂಟಪ, ಸೊಲ್ಲಾಪುರ ರಸ್ತೆ ಹೊರತಿ, ಬಿಜಾಪುರದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಪವರ್ ಟಿವಿಯ ಸಹಯೋಗದೊಂದಿಗೆ ಇಡೀ ವಿಶ್ವಶಾಂತಿಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ, ದೈವೀ ಶಕ್ತಿಯ ಸಾಕ್ಷಾತ್ಕಾರಕ್ಕೋಸ್ಕರ, ಪರಿಸರದ ಶುದ್ಧಿಗಾಗಿ ಮತ್ತು ಧಾರ್ಮಿಕ ಮತ್ತು ವೈಜ್ಞಾನಿಕ ರೀತಿಯಿಂದ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮ ಅಂದರೆ ಏನು? ಈ ಸಿದ್ಧ ಅಗ್ನಿಹೋತ್ರವನ್ನು ಪ್ರತಿಯೊಬ್ಬರೂ ಮಾಡಬಹುದಾ? ಹೆಣ್ಣು ಗಂಡು ಎನ್ನದೇ ಪ್ರತಿಯೊಬ್ಬರೂ ಸಹ ವೈಜ್ಞಾನಿಕ ರೀತಿಯಿಂದ ಈ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಮಾಡಬಹುದೇ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಆ ಕಾರ್ಯಕ್ರಮದಲ್ಲಿ ಉತ್ತರವನ್ನು ನೀಡ್ತಾ ಇದ್ದೀವಿ. ಇಂತಹ ಮಹತ್ ಕಾರ್ಯದಲ್ಲಿ ತಾವೆಲ್ಲ ನಮ್ಮ ನಾಡಿನ ಜನತೆ ಮತ್ತು ಬಿಜಾಪುರದ ಜನತೆ ಮತ್ತು ವರ್ತಿಯ ಎಲ್ಲ ಭಾಗದ ಪ್ರಜೆಗಳು ಮತ್ತು ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯ ಜೊತೆಯಲ್ಲಿ ಕಾರುಣ್ಯಮೂರ್ತನಾದ ಪ್ರಥಮ ಪೂಜಿತನಾದ ವಿಘ್ನಹರನಾದ ಆ ವಿಘ್ನರಾಜ ಮಹಾಗಣಪತಿಯ ಅನುಗ್ರಹ ಸಕಲ ಭಕ್ತಾದಿಗಳಿಗೂ, ಸಕಲ ವೀಕ್ಷಕರಿಗೂ ಮತ್ತು ಸಕಲ ಶಿಷ್ಯವೃಂದಕ್ಕೆಲ್ಲ ಉಂಟಾಗಲಿ. ಇಡೀ ವಿಶ್ವಕ್ಕೆ ಶಾಂತಿ ಪ್ರೇಮಾದಿಗಳು ಸಹ ಲಭಿಸಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.